ನಮಸ್ಕಾರ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸ್ವಾಗತನ ಕೊಡ್ತೇನೆ. ಸೊ ಇವತ್ತು ನೀವು ಯಾವತ್ತೂ ಪರ್ಸ್ ಅಂತೂ ಇಡ್ತಾ ಇರ್ತೀರ. ಆ ಪರ್ಸಲ್ಲಿ ಯಾವ್ಯಾವ ವಸ್ತುಗಳನ್ನ ಇಟ್ಕೊಂಡು ಆ ಲಕ್ಷ್ಮಿಯ ಆಗಮನ ಮಾಡ್ಕೊಳ್ಳೋವಂಥದ್ದು ಅಥವಾ ಆ ಲಕ್ಷ್ಮಿನ ಹೇಗೆ ಪ್ರಸನ್ನಗೊಳಿಸ್ಕೊಳ್ಳೋದು ಅನ್ನೋದು ವಿಷಯನ ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಪರ್ಸಲ್ಲಿ ನಾನು ಮುಂಚೆನೇ ಹೇಳಿದಾಗೆ ಪರ್ಸಲ್ಲಿ ನೋಟ್ಸ್ಗಳನ್ನ ಯಾವ ರೀತಿ ಜೋಡಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಮತ್ತು ಇವತ್ತಿನ ದಿವಸ ಪರ್ಸಲ್ಲಿ ಯಾವ್ಯಾವ ವಸ್ತುಗಳನ್ನ ಇಟ್ಕೊಂಡು ಯಾವ್ಯಾವ ರೀತಿ ಬೆನಿಫಿಟನ್ನು ಪಡ್ಕೊಬೋದು ಅಂತ ತಿಳಿಸ್ತಾ ಹೋಗ್ತೀನಿ. ಒಂದು ಪರ್ಸಲ್ಲಿ ಒಂದು 21 ಅಕ್ಕಿ ಕಾಳನ್ನು ಇಟ್ಕೊಳ್ಳೋದ್ರಿಂದ ಭಾಳಷ್ಟು ಒಂದು ವೆಲ್ತನ್ನ ಆಗಮನ ಮಾಡ್ತೀರಾ ಅಥವಾ ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಅದೇ ರೀತಿ ಕಾರ್ಡಮಮ್ ಅಥವಾ ಏಲಕ್ಕಿನ ಇಟ್ಕೊಳ್ಳೋದ್ರಿಂದ ಕೂಡ ಮನಿ ಡೆವಲಪ್ಮೆಂಟ್ ಅಥವಾ ಮನಿ ಗ್ರೋತ್ ಆಗ್ತದೆ. ಸೊ ಅದೇ ರೀತಿ ಒಂದು ಕೆಂಪುದು ಏನಾದ್ರು ಒಂದು ಪೇಪರಲ್ಲಿ ಏನಾದ್ರು ಬರೆದಿಟ್ಕೊಳ್ಳೋದು ಅಥವಾ ಕೆಂಪು ಕಲರ್ ವಸ್ತ್ರದಲ್ಲಿ ಏನಾದ್ರು ನೀವು ಸಿದ್ಧಿ ಮಾಡಿ ಇಟ್ಕೊಳ್ಳೋದು ಮಾಡೋದ್ರಿಂದ ಆ ವಿಶ್ ಫುಲ್ಫಿಲ್ಮೆಂಟ್ ಮಾಡ್ಕೊಬೋದು. ಅಥವಾ ನಿಮ್ಗೆ ಏನಾದ್ರು ಒಂದು ಆಗಬೇಕು ಅಂತಿದೆ, ಸೊ ಅದನ್ನು ಒಂದು ರೆಡ್ ಕಲರ್ ಪೇಪರ್ ತೊಗೊಂಡು ಅದರಲ್ಲಿ ಬರೆದುಬಿಟ್ಟು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಬೋದು. ಈ ರೀತಿ ಕೂಡ ಮಾಡ್ಬೋದು. ಅಥವಾ ಗೋಮತಿ ಚಕ್ರಗಳನ್ನ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಶತ್ರು ನಾಶ ಆಗ್ತದೆ. ಸೊ ಅದೇ ರೀತಿ ಇದು ಬರ್ತದಲ್ಲ ಯೆಲ್ಲೋ ಕಲರ್ ವಸ್ತ್ರ, ಅದರಲ್ಲೂ ಕೂಡ ನೀವೇನಾದ್ರು ಬರೆದು ಇಟ್ಕೊಂಡು ಅಥವಾ ಸಿದ್ಧಿ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ವೆಲ್ತನ್ನ ನೀವು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ಬೋದು. ಅಥವಾ ಒಂದು ಸಿಲ್ವರ್ ಕಾಯಿನ್ ಇಟ್ಕೊಳ್ಳೋದ್ರಿಂದ ಕೂಡ ವೆಲ್ತಲ್ಲಿ ಸ್ಟೆಬಿಲಿಟಿ ಬರುತ್ತದೆ. ಏನೋ ದುಡ್ಡು ನೀರು ಖರ್ಚಾಗ್ತಿದೆ ಅಥವಾ ದುಡ್ಡು ಉಳಿತಾ ಇಲ್ಲ ಅಂದಾಗ ಒಂದು ಬೆಳ್ಳಿ ನಾಣ್ಯನ ಇಟ್ಕೊಳ್ಳೋದ್ರಿಂದ ಭಾಳಷ್ಟು ನಿಮಗೆ ಸಿದ್ಧಿ ಆಗುತ್ತೆ. ಅಥವಾ ಒಂದು ಶ್ರೀಯಂತ್ರ ಇರೋವಂಥ ಲಕ್ಷ್ಮೀ ಕಾಯಿನ್ ಇಟ್ಕೊಳ್ಳೋದ್ರಿಂದ ಕೂಡ ಧನ ಆಗಮನ ಆಗುತ್ತೆ. ಸೊ ವೆಲ್ತ್ನ ನಾನಾ ರೀತಿಗಳಿಂದ ನೀವು ಮಾಡ್ಕೊಬೋದು. ಅದರಲ್ಲೂ ಕೂಡ ನೆಗೆಟಿವಿಟಿ ಹೋಗ್ಲಾಡಿಸ್ಬೇಕು ಅಂದರೆ ನವಿಲ್ಗರಿ ಸಿಗುತ್ತಲ್ಲ, ನವಿಲ್ಗರಿ ಒಂದು ಚಿಕ್ಕ ನವಿಲ್ಗರಿನ ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನೆಗೆಟಿವಿಟಿನ ದೂರ ಮಾಡ್ಕೊಬೋದು. ಸೊ ಇಷ್ಟು ವಸ್ತುಗಳನ್ನ ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಾನಾ ರೀತಿ ಬೆನಿಫಿಟ್ಗಳನ್ನ ಪಡ್ಕೊಬೋದು. ಸೊ ಯಾವಾಗಲೂ ಅಷ್ಟೇ ಲಕ್ಷ್ಮಿಗೆ ನೀವು ಮರ್ಯಾದೆ ಕೊಡಬೇಕಾಗತ್ತೆ. ಸೊ ಪರ್ಸನ್ನ ಸುಮ್ಮನೆ ದುಡ್ಡನ್ನ ತೊಗೊಂಡು ತುರ್ಕೊಳ್ತಾ ಇರೋದು ಆ ಥರ ಮಾಡಬಾರ್ದು. ಸೊ ಪೇಪರು ಒಂದೇ ದುಡ್ಡು ಒಂದೇ ಅನ್ನೋ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಸೊ ದುಡ್ಡಿಗೆ ನಾವು ಗೌರವ ಕೊಡಬೇಕಾಗತ್ತೆ. ಸೊ ಈಗ ಲಕ್ಷ್ಮಿ ನಿಮಗೆ ಬರಬೇಕು ಅಂತಂದಾಗ ಲಕ್ಷ್ಮಿಗೆ ನೀವು ಸ್ಥಾನಮಾನ ಗೌರವ ಕೊಡಬೇಕಲ್ವಾ. ಸೊ ಎಲ್ಲಂದ್ರಲ್ಲಿ ದುಡ್ಡನ್ನು ಚೆಲ್ಲಾಡ್ತಿದ್ರೆ ಅಥವಾ ದುಡ್ಡನ್ನು ಎಲ್ಲಂದ್ರಲ್ಲಿ ನೀವು ಯಾವುದೊಂದು ಜೋಬ್ಗೆ ಹಂಗೆ ಸುಮ್ಮನೆ ತುರುಕೊಳ್ತಾ ಇದ್ರೆ ಅಥವಾ ಕಸ ಥರ ಮಡಿಸಿ ಇಟ್ಕೊಳ್ತಾ ಇದ್ರೆ ಅದಕ್ಕೆ ಎಲ್ಲಿ ನಿಮಗೆ ಇಷ್ಟಪಡ್ತಾರೆ ಹೇಳಿ. ಲಕ್ಷ್ಮಿ ನಿಮಗೆ ಪ್ರಸನ್ನ ಆಗಬೇಕು ಅಥವಾ ಲಕ್ಷ್ಮಿ ನಿಮ್ಮಲ್ಲಿ ಸದಾ ನಿಮ್ಮಲ್ಲಿ ಉಳ್ಕೊಬೇಕು ಅಂತಂದರೆ ಲಕ್ಷ್ಮಿಗೆ ಪ್ರತ್ಯೇಕವಾದಂಥ ಒಂದು ಸ್ಥಾನ ಕೊಡಬೇಕು, ಪ್ರತ್ಯೇಕವಾದಂಥ ಒಂದು ಪರ್ಸ್ ಇಟ್ಕೊಬೇಕು. ಸೊ ಆ ಪರ್ಸಲ್ಲಿ ನೋಟ್ಗಳನ್ನ ಯಾವತ್ತೂ ಅಷ್ಟೇ ಜಾಸ್ತಿ ಮುದ್ರಕ್ಕೆ ಹೋಗಬಾರ್ದು, ಫ್ಲ್ಯಾಟಾಗೇ ಇರಬೇಕು, ಗರಿಯಾಗೇ ಇರಬೇಕು. ಅದರಲ್ಲೂ 500, 200, 100, 50, 20 ಆ ಥರ ಹೈಯರ್ ಡಿನಾಮಿನೇಷನಿಂದ ಲೋಯರ್ ಡಿನಾಮಿನೇಷನ್ ರೀತಿಯಲ್ಲಿ ಜೋಡಿಸ್ಕೊಳ್ತಾ ಬರಬೇಕು. ಸೊ ಯಾವುದೇ ರೀತಿ ಬಿಲ್ಸ್ಗಳು ನೆಗೆಟಿವಿಟಿ ಅಥವಾ ಬಿಲ್ಸ್ ಯಾವಾಗಲೂ ಅಷ್ಟೇ ಲೋನ್ಸು ಅಥವಾ ಎಲೆಕ್ಟ್ರಿಸಿಟಿ ಏನೋ ಬಿಲ್ ಕಟ್ಟಿರ್ತೀರ ಆ ಬಿಲ್ನ ಇಟ್ಕೊಳ್ಳೋದು ಅಥವಾ ಯಾವುದೋ ಒಂದು ಪೇಮೆಂಟ್ ಮಾಡಿರ್ತಾರೆ ರೆಸಿಪ್ಟ್ ಇಟ್ಕೊಳ್ಳೋದು. ಸೊ ಈ ರೀತಿ ಎಲ್ಲ ಇಟ್ಕೊಳ್ಳೋದ್ರಿಂದ ಕೂಡ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನಾನು ಇವತ್ತು ಹೇಳಿರೋಂಥ ವಸ್ತುಗಳನ್ನ ಇಟ್ಕೊಂಡು ನಿಮ್ಮ ಧನಾಗಮನ ಇನ್ಕ್ರೀಸ್ ಮಾಡ್ಕೊಳ್ಳಿ ಮತ್ತು ವೆಲ್ತನ್ನ ಭಾಳಷ್ಟು ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆ.